ಯಾಕೆಂದ್ರೆ ಖರಹರ ಪ್ರೇಯದಲ್ಲಿ ನೀ ಕೇಳನ ರಾಮನಾಥಿ ಪುರುಷಂ ಮುತ್ತೈ ಭಾಗವತರ ಕೀರ್ತನೆ ಇದು. ಸಾರಸಭವ ಸ್ವಾತಿ ತಿರುನಾಳು. ಶ್ರೀ ಗಣಪತೆ ಒಂದರುಳ್ವಾಯ್ ಮುರುಗ ಇದು ಪಾಪನಾಶಿ ಒಂದು. ಸ್ವಾಮಿ ದೀಕ್ಷಿತ ಕೋಟೀಶ್ವರ ಅಯ್ಯರ್ದು. ಶಂಕರ ಮಹಾದೇವ GN ಬಾಲಸುಬ್ರಹ್ಮಣ್ಯ ಅವರು ನಡೆಸಿರುವಂಥದ್ದು. ನೀ ಕೇಳನ ರಾಮನಾಥ್ ಶ್ರೀನಿವಾಸ ಅಯ್ಯಂಗಾರ್. ಪಲುಕುವ ದೇಮಿರ ಬಹಳಷ್ಟು ಪ್ರಸಿದ್ಧಿಯಲ್ಲಿರುವಂಥ ಶ್ರೀವಾಸ್ತೇವಾಚಾರ್ಯರ ಕೃತಿ. ಮಹಾದೇವ ಮನೋರಿ ಪನ್ನಯ್ಯ ಪಿಳ್ಳೆಯದು. ಈ ರೀತಿ ಅನೇಕ ಕೃತಿಗಳನ್ನು ನಾವು ಈ ರಾಗದಲ್ಲಿ ಕಾಣಬಹುದು. ಈ ರಾಗವನ್ನ ನಾವು ಹಾಡುವಾಗ ಬಹಳವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಯಾಕೆಂದ್ರೆ ಖರಹರ ಪ್ರೇಯದಲ್ಲಿ ಜನ್ಯ ರಾಗಗಳಾದ ಮಧ್ಯಮಾವತಿ ನೋಡಿಗ ಸರಿ ಮ ಪನಿ ಸ ಸರಿ ಪ ಮರಿ ಸ, ಅದೇ ಶ್ರೀರಾಗ ಸರಿ ಮ ಪನಿ ಸ ಸರಿ ಪ ಮರಿ ಗಾರಿ ಸ. ಮಣಿರಂಗು ಸರಿ ಮ ಪನಿ ಸ ಸರಿ ಪ ಮ ಗಾರಿ ಸ. ಹೀಗೆ ದೇವ ಮನೋಹರಿಗೆ ಅತಿ 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 ಹತ್ತಿರದಲ್ಲಿರುವ ರಾಗಗಳ ಛಾಯೆಯು ಸ್ವಲ್ಪವೂ ಸೋಕದೆ ಈ ರಾಗವನ್ನ ಸರಿಯಾಗಿ ನಿರೂಪಿಸಬೇಕಾದರೆ ಬಹಳಷ್ಟು ಎಚ್ಚರಿಕೆಯಿಂದ ವ್ಯವಹರಿಸುವುದು ಅತಿ ಮುಖ್ಯ. ಅಂತೆಯೇ ಗುರುಮುಖೇನವೇ ಕಲಿತು ಅರಿಯಬೇಕಾಗಿರುವುದು ಅತ್ಯವಶ್ಯಕ. ನಾ ಟೇಪ್ ಕೇಳಿ ಕಲ್ತ್ಕೊಂಡೇ ಬಿಟ್ಟೆ, ನಂಗೆ ಬಂದ್ಬಿಡ್ತು ಅಂತಂದರೆ ಈ ರಾಗಗಳೆಲ್ಲ ನಿಮಗೆ ಇದರ ಸ್ವರೂಪ ಸರಿಯಾಗಿ ಅರ್ಥ ಆಗೋದಿಲ್ಲ. ಈ ಸದಾ ನೀ ಪಾದಮೆ ವೀಣಾ ಕುಪ್ಪಯ್ಯರವರ ಕೃತಿಯನ್ನು ಇವಾಗ ನೀ ಅಭ್ಯಾಸ ಮಾಡ್ತೀಯಲ್ಲ, ಇದು ಒಂದು ಅಪರೂಪದ ಕೃತಿ. ನನ್ನ ತಿಳುವಳಿಕೆಗೆ ನಿಲುಕುವಂತೆ ಯಾವುದೇ ಗ್ರಂಥ ಅಥವಾ ಪುಸ್ತಕದಲ್ಲೂ ಇದರ ನೊಟೇಷನ್ ಅನ್ನು ನಾನು ನೋಡಿಲ್ಲ. ಚಿಂತನಪಳ್ಳಿ ಸಂಗೀತ ಮನೆತನ ಇದೆಯಲ್ಲ, ಅವರ ಮನೆತನದಲ್ಲಿ ಇದನ್ನು ಹಾಡ್ತಾ ಇದ್ರು ಅನ್ನೋದು ನನಗೆ ಗೊತ್ತಿದೆ. ಅಲ್ಲಿಂದಲೇ ನಾನು ಶ್ರೀ ನಾಗೇಂದ್ರ ಶಾಸ್ತ್ರಿ ಅವರಿಂದ ಈ ಕೀರ್ತನೆಯನ್ನು ನಾನು ಪಡ್ಕೊಂಡಿದ್ದೇನೆ. ಮತ್ತೆಲ್ಲೂ ನಾನು ಇದನ್ನು ಗ್ರಾಂಥಿಕವಾಗಿ ಇರುವಂಥದ್ದನ್ನು ನಾನು ನೋಡಿಲ್ಲ. ಸದಾ ಎಂಬ ವಿಶೇಷವಾದ ಅಪರೂಪದ ಸಂಚಾರ ಈ ಕೃತಿಯಲ್ಲಿ ಮಾತ್ರವೇ ಗೋಚರವಾಗಿದ್ದು ಮತ್ತೆ ಯಾವ ಕೃತಿಯಲ್ಲೂ ಸದಾ ಪ್ರಯೋಗನ ನಾವು ಕಾಣಲ್ಲ. ಸದಾ ನಿಪತಮೆ ಎಂಬಲ್ಲಿ ಸ್ವರಾಕ್ಷರದ ಸೌಂದರ್ಯವನ್ನ ನಾವು ಗಮನಿಸಿ ರಸಾಸ್ವಾದನೆ ಮಾಡಬೇಕಾಗಿದೆ. ಈ ಕೃತಿಯ ಸಾಹಿತ್ಯವನ್ನು ಮೊದಲು ಬರ್ಕೊಂಡ್ಬಿಡ್ತೀಯಾ? ಆಯ್ತು ಗುರುಗಳೇ. ಪೇಪರು ಪೆನ್ನು ಇಟ್ಕೊಂಡಿದ್ಯಾ ತಾನೆ? ಇಟ್ಕೊಂಡಿದ್ದೀನಿ. ಪಲ್ಲವಿಯ ಸಾಹಿತ್ಯ. ಸದಾ ನೀ ಪಾದಮೆ ಮೊರಬಟ್ಟಿತಿ ಸುಧಾಕರವದನ ನಾರಾಯಣನೇ. ಪಲ್ಲವಿಯ ಸಾಹಿತ್ಯ ಆಯ್ತಾ? ಬರ್ಕೊಂಡ್ಯಾ? ಬರ್ಕೊಂಡಿದ್ದೀನಿ ಗುರುಗಳೇ. ಕಾಣು ಹಾಗೆ ದಪ್ಪ ಬರ್ಕೊಳ್ಳಿ, ಗೀಚಬೇಡಿ ಅದನ್ನು ಅಲ್ಲಲ್ಲಿ. ಓಕೆ. ಅನುಪಲ್ಲವಿ. ಮರಿ ಮರಿ ವೇಡಿನ ಮರಚುಟ ನ್ಯಾಯಮ ಪರಮಾತ್ಮ ಸಕಲ ಲೋಕ ನೀದಾನಿ. ಸಕಲ ಲೋಕ ನೀದಾನಿ. ನೀನೇ ಅಲ್ವೇ? ಯಾವಾಗ್ಲೂ ನಾನು ನಿನ್ನ ಧ್ಯಾನ ಮಾಡ್ತಾ ಇರುವಾಗ, ಬೇಡ್ಕೋತಾ ಇರುವಾಗ ಅಂಥವ್ರನ್ನ ನೀನು ಮರ್ತು ಬಿಡೋದು ಸಾಧ್ಯವೇ? ಇದು ನ್ಯಾಯನಾ? ಸಕಲ ಲೋಕಕ್ಕೆ ಪರಮಾತ್ಮನೇ ನೀನೇ ತಾನೇ ನೀದಾನಿ ಅಂತಂದ್ರೆ ನೀನೇ ತಾನೇ ಆಧಾರ, ನೀನೇ ತಾನೇ ದಿಕ್ಕು, ನೀನ್ ತಾನೇ ದಾರಿ ತೋರ್ಸೋನು ಅನ್ನುವ ಅರ್ಥ. ಸದಾ ನೀ ಪಾದಮೇ ಮರಬಟ್ಟಿತಿ. ನಿಂಗೆ ಗೊತ್ತ, ಯಾವಾಗ್ಲೂ ನಿನ್ನನ್ನು ನಾನು ನಿನ್ನ ಪಾದವನ್ನೇ ನಂಬ್ಕೊಂಡಿರೋ ಇದ್ದೀನಿ. ಸುಧಾಕರ ವದನ ನಾರಾಯಣನೇ. ಓಕೆ. ಚರಣ ಬರ್ಕೋತೀಯಾ? ಹಾ.
పాపము నశించి చక్కని మార్గము ಶ್ರೀಪತೆ ನಾಕು ಜೂಪುಮರ ನನ್ನ ಪಾಪನೆಲ್ಲ ನಶಿಸೋ ಥರ ನೋಡಿಕೊಂಡು ಒಳ್ಳೆ ಮಾರ್ಗವನ್ನ ಹೇ ಶ್ರೀಪತಿಯೇ ನನಗೆ ದಾರಿ ತೋರ್ಸು. ಶ್ರೀಪತಿ ನಾಕು ಜೂಪುಮರ ಜೂಪುಮರ ನಂಗೆ ತೋರಿಸ್ಬಾರ್ದೆ ನೀನು ದಾರಿ ದಿವಿಗೆ ತೋರಿಸ್ಬಾರ್ದೆ. ಏನೇನೋ ಪಾಪ ಮಾಡ್ಬಿಟ್ಟಿದ್ದೀನಿ, ಅದನ್ನೆಲ್ಲ ನೀನು ಹೋಗ್ಲಾಡಿಸಿ ನನಗೆ ದಾರಿ ತೋರಿಸ್ಬಾರ್ದೆ ಅನ್ನೋ ಅರ್ಥ. ಕಾಪಾಡುರ ಗೋಪಾಲದಾಸುನಿ. ಗೋಪಾಲದಾಸ ಅನ್ನೋದು ಶ್ರೀ ವೀಣಾ ಕುಪ್ಪಯ್ಯರವರ ಅಂಕಿತ ರಚನೆಗಳಲ್ಲಿ ಕಂಡುಬರುವಂತಹ ಅಂಕಿತ ಪೆನ್ ನೇಮ್. ಕಾಪಾಡುರ ಗೋಪಾಲದಾಸುನಿ ತಾಪತ್ರಯಹರ. ಯಾವಾಗ್ಲೂ ತಾಪತ್ರಯವನ್ನ ನಮ್ಮ ತಾಪತ್ರಯನ್ನೆಲ್ಲ ಕಳೆಯೋ ಅಂಥವನು ನೀನೊಬ್ಬನೇ. ಹೇ ದೇವ ಮನೋಹರ, ಎಲ್ಲ ದೇವತೆಗಳಿಗೂ ದೇವಿಗ ಅವನ ಪತ್ನಿಗೂ ಮನೋಹರವಾಗಿರುವಂಥವನು. ಪ್ರಪಂಚಕ್ಕೆ ನೀನು ಮನೋಹರವನ್ನ ಉಂಟು ಮಾಡುವಂತಹ ದೈವ. ಸದಾ ನೀ ಪಾದಮೇ ಮೊರಬೆಟ್ಟಿತಿ, ಯಾವಾಗಲೂ ನಿನ್ನ ಪಾದವನ್ನೇ ನಾನು ಮೊರೆ ಹೋಗ್ತಿದ್ದೀನಿ. ಏ ಸುಧಾಕರ ವದನನ್ನೇ ನಾರಾಯಣನೇ ನಮ್ಮನ್ನು ಕಾಪಾಡು ಅನ್ನುವ ಅರ್ಥ. ಸಾಹಿತ್ಯದ ಲಾಲಿತ್ಯತೆಯನ್ನು, ಅದರ ಭಕ್ತಿಯ ಮಹಾಪೂರ್ವಕವಾದಂತಹ ಭಾವನೆಯನ್ನ ನಾವಿಲ್ಲಿ ಗಮನಿಸಬೇಕು. ನೇರವಾಗಿ ಸ್ವಾಮಿಯನ್ನ ಭಗವಂತನನ್ನ ಬೇಡ್ಕೊಳ್ತಾ ಇರುವ ಒಂದು ಭಾವನೆಯಲ್ಲಿ ಸಾಹಿತ್ಯದಲ್ಲಿ ವ್ಯಕ್ತವಾಗಿದೆ. ಇದೊಂದು ಬಹಳ ಮುದ್ದಾದಂತಹ ಕೀರ್ತನೆ. ಆರೋಹಣ ಅವರೋಹಣ ಮಾಡ್ಕೊಳ್ತೀಯಾ? ಈಗ ಪ್ರಚಲಿತ ಇರುವಂತಹ ಆರೋಹಣ ಅವರೋಹಣೆ ಫಸ್ಟ್ ನೀ ಗಮನಿಸ್ಕೊ. ಸರಿ ಮ ಪದ ನಿ ಸ, ಸರಿ ಮ ಪದ ನಿ ಸ, ಸನಿ ದ ನಿ ಪ ಮ ರಿ ಸ, ಸನಿ ದ ನಿ ಪ ಮ ರಿ ಸ, ಸರಿ ಮ ಪದ ನಿ ಸ, ಸನಿ ದ ನಿ ಪ ಮ ರಿ ಸ, ಸರಿ ಮ ಪದ ನಿ ಸ, ಸನಿ ದ ನಿ ಪ ಮ ರಿ ಸ, ಸರಿ ಮ ಪದ ನಿ ಸ, ಸನಿ ದ ನಿ ಪ ಮ ರಿ ಸ, ಸರಿ ಮ ಪದ ನಿ ಸ, ಸನಿ ದ ನಿ ಪ ಮ ರಿ ಸ. ಷಡ್ಜ ಪಂಚಮದ ಜೊತೆಗೆ ಚತುರ್ಶತೃಷಭ, ಶುದ್ಧ ಮಧ್ಯಮ, ಚತುರ್ಶತಿ ದೈವತ. ಯಾವ ನಿಷಾದ? ಕೈಶಿಕಿ ನಿಷಾದ. ಯಾಕೆ ಕೈಶಿಕ್ ನಿಷಾದ? ಖರಹರ ಪ್ರಿಯದಲ್ಲಿ ಜನ್ಯವಾಗಿರೋದ್ರಿಂದ ಕೈಶಿಕ್ ನಿಷಾದ. ಕರಹರ ಪ್ರಿಯ ರಾಗದಲ್ಲಿ ಉಪಾಂಗಜನ್ಯ, ಭಾಷಾಂಗಜನ್ಯ ಅಲ್ಲ. ಭಾಷಾಂಗ ಅಂದ್ರೆ ಏನು? ಆ ಜಾತಿ ಸ್ವರಗಳನ್ನು ಬಿಟ್ಟು ಜನಕ ರಾಗದ ಸ್ವರಗಳನ್ನ ಬಿಟ್ಟು ಯಾವುದಾದ್ರೂ ಅನ್ಯ ಸ್ವರವನ್ನ ಹೊಂದಿದ್ರೆ ಅಂತಹ ಜನ್ಯ ರಾಗಗಳಿಗೆ ಭಾಷಾಂಗ ರಾಗ ಅಂತ ಕರೆಯೋದು. ಇದನ್ನೆಲ್ಲ ತುಂಬಾ ಬೇಸಿಕ್, ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಗೊತ್ತಿದೆ ನಿಮ್ಗಳಿಗೆ, ಆದ್ರೂ ಪದೇ ನಾ ಕೇಳಿ ನಿಮಗೆ ಮನನ ಮಾಡ್ತಾ ಇರ್ತೀನಿ ಅಷ್ಟೇ. ಆಯ್ತಾ? ಈ ಆರೋಹಣ ಅವರೋಹಣವನ್ನ ಮುಂದಿನ ಸಲ ನೀನು ಪಾಠಕ್ಕೆ ಬರುವಾಗ ಅದಕ್ಕೆ ಮುಂಚಿತವಾಗಿ ಪ್ರತಿನಿತ್ಯ ಈ ಆರೋಹಣ ಅವರೋಹಣದಲ್ಲಿ ಎಲ್ಲ ಸರಳೆ ವರ್ಷಗಳನ್ನು, ಜಂಟಿ ವರ್ಷಗಳನ್ನು, ಅಲಂಕಾರಗಳನ್ನು ಅಭ್ಯಾಸ ಮಾಡಿ ನೀನು ಬಂದ್ರೆ ನಾನು ಕೃತಿಯನ್ನ ಆರಂಭಿಸ್ತೇನೆ. ಆಯ್ತು ಗುರುಗಳೇ, ಅಭ್ಯಾಸ ಮಾಡ್ತೀಯಾ? ಚೆನ್ನಾಗಿ ಅಭ್ಯಾಸ ಮಾಡ್ಕೋ, ಪ್ರತಿದಿನ ಮಾಡು. ಯಾವತ್ತೋ ಒಂದ್ ದಿವಸ ಮಾಡ್ಬಿಟ್ಟು ನಾಳೆ ಬೇಡ ಅಂದ್ಬಿಡ್ಬೇಡ. ಪ್ರತಿದಿನದ ಅಭ್ಯಾಸ, ಸತತ ಅಭ್ಯಾಸ ನಿನ್ನನ್ನ ದೊಡ್ಡ ಕಲಾವಿದೆಯಾಗಿ ಮಾಡುತ್ತೆ. ಆಯ್ತು ಗುರುಗಳೇ, ನಮಸ್ಕಾರ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸಿ